ಸಲುವಾಗಿ ನಾನು ಇವತ್ತು 2 ಹಳ್ಳಿ ಮುಗಿಸ್ಕೊಂಡು ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದಿದ್ದೇನೆ. ದಯವಿಟ್ಟು ನಾ ಹೇಳೋದಿಷ್ಟೇ, ಭಾಳಷ್ಟು ಹಳ್ಳಿಗಳು ಇವತ್ತು ಏನಾಗಿಬಿಟ್ಟಿದೆಪ್ಪ ಅಂತಂದರೆ ನಾವೆಲ್ಲ ರೈತರು ಹೊಡೆದೋಗ್ಬಿಟ್ಟಿವಿ. ಇವತ್ತು ನಿಮ್ಮ ಊರಲ್ಲಿ ಎಷ್ಟು ಜನ ನೌಕರಿದಾರರು ಇರ್ಬೋದು ರೀ? ನಮ್ಮ ಗುರುಗಳು ಒಂದು 25-30 ಜನ ಸಿಗ್ತಿರಪ್ಪ. ಆಮೇಲೆ ಇನ್ನು ಒಂದು 10-20 ಜನ ಎಲ್ಲೋ ಪ್ರೈವೇಟ್ ಕಂಪ್ನಿ ಒಳಗೆ ಕೆಲಸ ಮಾಡ್ಬೋದು. ಎಲ್ಲರೂ ಸೇರಿ ಊರೊಳಗೆ ಒಂದು 50ರಿಂದ 60 ಜನ ನೌಕರಿ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಆದರೆ ನಿಮ್ಮ ಊರಲ್ಲಿ ಕನಿಷ್ಠ ಏನೇನೋ 400 ಜನಸಂಖ್ಯೆ ಇರ್ಬೋದು, 400ಕ್ಕಿಂತ ಹೆಚ್ಚಿಗೆ ಇರ್ಬೋದು. ಅದರಲ್ಲಿ ಒಂದು 50 ಜನ ನೌಕರಿ ಮಾಡ್ತೀರಿ. ಉಳಿದವರೆಲ್ಲ ನಿಮ್ಮ ಬದುಕು ಎಲ್ಲೈತಪ್ಪ ಅಂತಂದರೆ ಹೊಲನ ಅವಲಂಬಿಸ್ಬೇಕು ನೀವು. ಮಳೆ ಆದರೆ ನಿಮ್ಮ ಬದುಕು, ಹೊಲಕ್ಕೆ ನೀರು ಬಂದರೆ ನಿಮ್ಮ ಬದುಕು, ಕರೆಂಟ್ ಇದ್ದರೆ ನಿಮ್ಮ ಬದುಕು, ಇಲ್ಲದಿದ್ದರೆ ನಿಮ್ಮ ಬದುಕು ಹಸನಾಗಿ ಸಾಧ್ಯನೇ ಇಲ್ಲ. ಯಾಕಂತಂದರೆ ಅನೇಕ ಜನ ರೈತರು ಜಗತ್ತಿನಲ್ಲಿ ಯಾರು ಆತ್ಮಹತ್ಯೆನ ಮಾಡ್ಕೋತಾ ಇದ್ದಾರೆ ನೋಡ್ರಿ ನೀವು. ನೌಕರಿದಾರ ಯಾರು ಆತ್ಮಹತ್ಯೆ ಮಾಡ್ಕೋತಾರೋ? ಇಲ್ಲ. ಯಾರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ? ರೈತರು ಆತ್ಮಹತ್ಯೆ ಮಾಡ್ಕೋತಿರ್ತಾರೆ. ಯಾಕೆ ಆತ್ಮಹತ್ಯೆ ಮಾಡ್ಕೋತಾರಪ್ಪ ಅಂತಂದರೆ ಸಾಲಾಗಿಲ್ಲ ಮಾಡಿ ಏನು ಮಾಡ್ತಾರೆ, ಹೊಲದೊಳಗೆ ಬಿತ್ತಿರ್ತಾರೆ, ಸರಿಯಾಗಿ ಮಳೆ ಬರಲ್ಲ, ಏನೂ ಆಗಲ್ಲ, ಬೆಳೆಯಂಗಿಲ್ಲ, ರೋಗ ಬಂದು ಬರಗಾಲ ಬಿದ್ದು ಹೋಗ್ಬಿಡ್ತೈತಿ. ಅವಾಗ ಏನಾಗ್ತದೆ, ಸಾಲ ಹೆಚ್ಚಾಗಿಬಿಡ್ತದೆ. ಸಾಲ ಹೆಚ್ಚಾಗಿ ಏನು ಮಾಡ್ತಾರೆ, ಸಾಲ ತೀರ್ಸಕ್ಕಾಗಲ್ಲ. ಸಾಲಗಾರರು ಬ್ಯಾಂಕ್ನವ್ರ ಮನೆಗೆ ಬರ್ತಾರೆ, ಸಾಲ ಕೊಟ್ಟರು ಮನೆಗೆ ಬರ್ತಾರೆ. ಅವ ಏನು ಮಾಡ್ತಾನೆ, ಮರ್ಯಾದೆ ಗಂಜಿ ಗೌರವ ಕಂಜಿ ಏನು ಮಾಡ್ಬಿಡ್ತಾನೆ ಅಂತಂದರೆ ಯಾವುದೋ ಒಂದು ಗಿಡಕ್ಕೆ ಹೋಗಿ ಅಥವಾ ಎಣ್ಣೆ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ.